I want you to read 1 Samuel chapter 22 verses 1 to 4. ಒಂದು ಸಮಯದಲ್ಲಿ ಬರೆದಿರುವ ಪುಸ್ತಕ 22ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ಓದಿಕೊಳ್ಳೋಣ. I want to share a message today about coming out of your cave. You must come out stronger. ಈ ದಿವಸದಲ್ಲಿ ನಿಮ್ಮ ಸಂಗಡ ಒಂದು ಸಂದೇಶವನ್ನು ಹಂಚಿಕೊಳ್ಳುತ್ತೇನೆ. ನೀವು ಗುಹೆಯಿಂದ ಹೊರಗಡೆ ಬಂದಾಗ ಇನ್ನೂ ಹೆಚ್ಚು ಬಲದಿಂದ ಹೊರಗಡೆ ಬರಬೇಕು. All of us go through a cave time. ನಾವೆಲ್ಲರೂ ಗುಹೆಯ ಸಮಯದೊಳಗಡೆ ಹೋಗಿ ಹಾದಿ ಹೋಗುತ್ತೇವೆ. But remember, coming out of the cave victorious is very important. ಆದ್ರೆ ನೆನಪಲ್ಲಿ ಇಟ್ಟುಕೊಳ್ಳಿರಿ, ನಾವು ಗುಹೆಯಿಂದ ಹೊರಗಡೆ ಜಯಶಾಲಿಯಾಗಿ ಬರುವುದು ಬಹಳ ಮುಖ್ಯ. In 1 Samuel chapter 22 verses 1 to 4, we see how David was in the cave of Adullam. ಒಂದು ಸಮುವೇಲನಿಗೆ ಬರೆದಿರುವ ಪುಸ್ತಕ 22ನೇ ಅಧ್ಯಾಯ 1ರಿಂದ 4 ನಾವು ನೋಡುತ್ತೇವೆ ದಾವೀದನು ಹೇಗೆ ಆ ಅದುಲಾಮ್ ಗವಿಯೊಳಗಡೆ ಇದ್ದನು. Can somebody tell me another psalm that was written when David was in the cave? ದಾವೀದು ಈ ಗುಹೆಯಲ್ಲಿ ಇದ್ದಾಗ ಬರೆದಿರುವ ಇನ್ನೊಂದು ಕೀರ್ತನೆ ಯಾವುದು ಅಂತ ಯಾರಾದ್ರೂ ಹೇಳಬಹುದಾ? Psalms 57. ಕೀರ್ತನೆ 57. There are two psalms that were written by David while he was in the cave. Psalms 57 and Psalms 142. ದಾವೀದನು ಅದುಲಾಮ್ ಗುಹೆಯಲ್ಲಿ ಇರಬೇಕಾದ್ರೆ ಆತನು 2 ಕೀರ್ತನೆಗಳನ್ನು ಬರೆದನು. ಒಂದು ಕೀರ್ತನೆ 57, ಇನ್ನೊಂದು ಕೀರ್ತನೆ 142. Okay, now let's read 1 Samuel 22 verses 1 to 4. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ್ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೂ ಬೇರೆ ಎಲ್ಲಾ ಸಂಬಂಧಿಕರಿಗೂ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನರಿದ್ದರ ದಾವೀದನು ತನ್ನ ತಂದೆ ತಾಯಿಗಳನ್ನು ಮೋವಾಬ್ ದೇಶದ ಮಿಚ್ಪೆ ಎಂಬಲ್ಲಿಗೆ ಕರಕೊಂಡು ಹೋಗಿ ಅಲ್ಲಿನ ಅರಸನನ್ನು, ದೇವರು ನನಗೆ ಮಾರ್ಗ ತೋರಿಸುವವರೆಗೂ ನನ್ನ ತಂದೆ ತಾಯಿಗಳು ನಿನ್ನ ಬಳಿಯಲ್ಲಿರುವುದಕ್ಕೆ ಅಪ್ಪಣೆಯಾಗಬೇಕೆಂದು ಬೇಡಿಕೊಂಡು ಅವರನ್ನು ಅವನ ಬಳಿ ಬಿಟ್ಟನು. ದಾವೀದನು ದುರ್ಗದಲ್ಲಿದ್ದ ಕಾಲವೆಲ್ಲ ಅವನ ತಂದೆ ತಾಯಿಗಳು ಈ ಅರಸನ ಬಳಿಯಲ್ಲಿ ವಾಸವಾಗಿದ್ದರು. David left Gath and escaped to the cave of Adullam. When his brothers and his father's household heard about it, they went down to him there. All those who were in distress or in debt or discontent gathered round him, and he became their commander. About 400 men were with him. From there David went to Mizpah in Moab and said to the king of Moab, "Would you let my father and mother come and stay with you until I learn what God will do for me?" So he left them with the king of Moab, and they stayed with him as long as David was in the stronghold. Now imagine, the Bible is very clear that David is saying to the king of Moab, "Please keep my father and mother with you till God is going to tell me what he is going to do through me in the cave." ಯೋಚನೆ ಮಾಡಿ ನೋಡಿರಿ, ದಾವೀದ ರಾಜನು ಹೋಗಿ ಮೋವಾಬ್ ರಾಜನ ಬಳಿಗೆ ಹೇಳುತ್ತಾನೆ, ನಾನು ಈ ಗುಹೆಯಲ್ಲಿ ಇದ್ದು ದೇವರು ನನಗೆ ಏನು ಮಾಡಬೇಕು ಅಂತ ಹೇಳುವ ತನಕ ನೀನು ನನ್ನ ತಂದೆ ತಾಯಿಯನ್ನು ನಿನ್ನ ಜೊತೆಯಲ್ಲಿ ಇಟ್ಟುಕೋ ಅಂತ ಹೇಳ್ತಾ ಇದ್ದಾನೆ. Sometimes you don't know what God is going to do through you in the midst of your cave time. ಆಮೆನ್, ಆಮೆನ್. ಕೆಲವು ಬಾರಿ ನೀವು ಗುಹೆಯಲ್ಲಿ ಇರುವ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ನಿಮ್ಮನ್ನು ಇಟ್ಟುಕೊಂಡು ಏನು ಮಾಡುತ್ತಾರೆ ಅಂತ ನಿಮಗೆ ಗೊತ್ತಿರುವುದಿಲ್ಲ. But the beautiful thing is, we should stay in the time where God puts us in the cave and wait for God to speak to us what He is going to do through our lives. ಆದ್ರೆ ನೋಡ್ರಿ, ಇಂಥ ಗುಹೆಯ ವೇಳೆಯಲ್ಲಿ ನಾವು ಏನ್ ಮಾಡಬೇಕು? ನಾವು ಕಾದಿದ್ದು ನೋಡಬೇಕು ದೇವರು ನಮ್ಮ
ಜೀವಿತದ ಮೂಲಕ ಏನನ್ನು ಮಾಡಲು ಇದ್ದಾರೆ ಅಂತ. So let's all read together Psalms 142. ಕೀರ್ತನೆ 142 ಎಲ್ಲರೂ ಒಟ್ಟಿಗೆ ಓದಿಕೊಳ್ಳೋಣ. Now I told you this psalm was written by David in the time when he was in the cave. ನಾನು ಹೇಳಿದೆ ನಿಮಗೆ, ಈ ಕೀರ್ತನೆ 142 ಅದುಲಾಮ್ ಗುಹೆಯಲ್ಲಿ ಇದ್ದಾಗ ದಾವಿದನು ಬರೆದನು. Now imagine verse number 1. ನಾನು ಯೆಹೋವನಿಗೆ ಮೊರೆಯಿಡುವೆನು, ಯೆಹೋವನಿಗೆ ಕೂಗಿ ಭಿನ್ನಯಿಸುವೆನು. I cry aloud to the Lord. I lift up my voice to the Lord for mercy. Now what do you do in the cave? ನೀವು ಗುಹೆಯಲ್ಲಿ ಏನು ಮಾಡ್ತೀರಿ? Lifting our What voice. do you do in the cave? ಗುಹೆಯಲ್ಲಿ ಏನು ಮಾಡ್ತೀರಿ? You cry not to people but unto God. ಜನರ ಬಳಿ ಹೋಗಿ ನಾವು ಅತ್ತು ಕೂಗಾಡುವುದಿಲ್ಲ, ಆದ್ರೆ ದೇವರ ಬಳಿಕ. Many a times when we are in the grave, we cry to the people. No. The Bible says David did not cry to the people. David cried unto God. ಅನೇಕ ಬಾರಿ ನಾವು ಗುಹೆಯಲ್ಲಿದ್ದಾಗ ಜನರ ಕಡೆ ಹೋಗಿ ನಾವು ಅವರ ಹತ್ರ ಅಳ್ತೀರಿ, ಆದ್ರೆ ದಾವಿದು ಆ ರೀತಿ ಮಾಡದೆ ದೇವರನ್ನು ನೋಡಿ ಕೂಗಾಡಿದನು. I am crying unto the Lord of mercy. ಕರುಣೆ ತೋರಿಸುವ ದೇವರ ಬಳಿಗೆ ಹೋಗಿ ಮೊರೆ ಇಟ್ಟನು. Turn to your neighbor and say, God will not destroy you. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ನಿನ್ನನ್ನು ಅಳಿಸಿ ಹಾಕಿಲ್ಲ. God will not destroy you. ದೇವರು ನಿನ್ನನ್ನು ಅಳಿಸಿ ಹಾಕುವುದಿಲ್ಲ. You may feel right now there is nobody with you. Right now there is nobody to stand with you. But remember, in the time of your cave, when you cry unto God, the Lord of mercy is going to turn around your life and He is going to open new doors for you in Jesus' name. ಆಮೆನ್ ಆಮೆನ್. ನೀವು ಅಂದುಕೊಂಡಿರಬಹುದು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಸಂಗಡ ಯಾರೂ ಇಲ್ಲ, ಆದರೆ ನೀವು ಕರುಣೆಯ ದೇವರ ಬಳಿಗೆ ನೀವು ಹೋಗಿ ನಿಮ್ಮ ಮೊರೆಯನ್ನಿಟ್ಟು ಕೂಗಾಡಿದಾಗ ಆತನು ನಿಮಗೆ ಯಾಕೋಸ್ಕರ ಒಂದು ಹೊಸ ಬಾಗಿಲನ್ನು ತೆಗೆಯುತ್ತಾನೆ. I want you to read verse number 2. Everybody in your Bible. 2ನೇ ವಚನವನ್ನು ಎಲ್ಲರೂ ಒಟ್ಟಿಗೆ ಓದೋಣ. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟಗಳನ್ನು ಆತನಿಗೆ ಹರಿಕೆ ಮಾಡುವೆನು. In English. I pour out before him my complaint. Before him I tell my trouble. Number 1, what he did? ಮೊದಲನೇದಾಗಿ ಏನು ಮಾಡಿದನು? He cried unto God, ದೇವರನ್ನು ನೋಡಿ ಕೂಗಿ ಇಟ್ಟು ಭಿನ್ನಿಸುವುದನು. the Lord of mercy. ಕರುಣೆಯ ದೇವರು. I poured out before him my complaint. I pour out before him my complaint. ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವನು ಅಂತ ಹೇಳುತ್ತಾನೆ. Can you believe? ನಿಮ್ಮಿಂದ ನಂಬಲಿಕ್ಕೆ This ಸಾಧ್ಯ? is the same David who destroyed Goliath. ಈ ದಾವಿದು, ಇದೇ ದಾವಿದು ಗೋಲಿಯಾತನ್ನು ಮುಗಿಸಿರುವವನು. This is the same David who tore the lion's mouth and he killed the bear. ಸಿಂಹದ ಬಾಯನ್ನು ಮತ್ತೆ ಈ ಕರಡಿಯ ಬಾಯನ್ನು ಕೊಂದು ಹಾಕಿ. Sometimes all of us will go through a cave time, but remember, don't complain to the people, but complain to God, because God will in His mercy listen to your prayers. ನಿಮ್ಮ ಕಷ್ಟವಾದ ಸಮಯದಲ್ಲಿ ಹೋಗಿ ಜನರ ಬಳಿ ನೀವು ಮೊರೆ ಇಡಬೇಡ್ರಿ, ಆದ್ರೆ ದೇವರ ಬಳಿಗೆ ಹೋಗಿ ನಿಮ್ಮ ಚಿಂತೆಯನ್ನು ಆತನ ಬಳಿಗೆ ನೀನು ಬಿಚ್ಚಿ ಹೇಳಿರಿ. Today we tell our troubles to people. ಇವತ್ತು ನಾವು ಏನ್ ಮಾಡ್ತೀವಿ, ನಮ್ಮ ಕಷ್ಟ ಎಲ್ಲ ಹೋಗಿ ಜನರ ಬಳಿಗೆ ಹೇಳುತ್ತೇವೆ. Turn to your neighbor and say, ಪಕ್ಕದಲ್ಲಿ ನೋಡಿ ಹೇಳಿರಿ, don't tell your troubles to people. ಜನರ ಹತ್ರ ಹೋಗಿ ನಿಮ್ಮ ಕಷ್ಟವನ್ನು ಹೇಳಬೇಡ್ರಿ. Tell your trouble to God. ನಿಮ್ಮ ಕಷ್ಟಗಳನ್ನ ದೇವರ ಬಳಿಗೆ ಹೇಳಿರಿ. Is there somebody to clap and praise Him? ಯಾರಾದ್ರೂ ಕರಗಳನ್ನ ತಟ್ಟುತ್ತಾ ಆತನನ್ನು ಸ್ತುತಿಸಲು ಇದ್ದೀರಿ. Whenever you are struggling, ಯಾವಾಗಲ ನೀವು ಕಷ್ಟಪಡ್ತೀರೋ, whenever you are going through a hard time in your life, ಯಾವಾಗಲ ನಿಮ್ಮ ಜೀವಿತದಲ್ಲಿ ಕಷ್ಟವಾದ ಸಮಯ, run to God. ನೀವು ದೇವರನ್ನು ನೋಡಿ ಕೂಗಿ Run for mercy. ದೇವರ ಬಳಿಗೆ ಹೋಗಿ Open up your heart and speak to God, because the God of Israel will never ever let you down. ಆಮೆನ್ ಆಮೆನ್. ನಿಮ್ಮ ಮನಸ್ಸನ್ನು ಬಿಚ್ಚಿ ದೇವರ ಬಳಿಗೆ ಹೋಗಿ ಕೂಗಾಡ್ರಿ, ಯಾಕಂದ್ರೆ ಇಸ್ರಾಯೇಲನ ದೇವರು ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ. Nobody will lift you up. ಯಾರು ನಿಮ್ಮನ್ನ ಮೇಲೆ ಕೆತ್ತುವರಿಲ್ಲ, Only God will lift you up. ದೇವರು ಒಬ್ಬನೇ ನಿಮ್ಮನ್ನ ಎತ್ತುವನು.
I was reading, ನಾನು ಓದ್ತಾ ಇದ್ದೆ, and the writer he says, ಆ ಲೇಖಕ ಹೀಗೆ ಹೇಳ್ತಾನೆ, don't tell your success or don't tell your pain to anybody. ನಿಮ್ಮ ನೋವನ್ನು ಯಾರ ಬಳಿನೂ ಹೇಳಬೇಡ್ರಿ. So I wanted to know why. ನಾನು ಅನ್ಕೊಂಡೆ ಯಾಕೆ? Because he says, when you tell your success, when you tell your pain, people will be, very happy that you are struggling, and people will be very jealous that you are prospering. ನೋಡ್ರಿ, ನೀವು ಹೋಗಿ ನಿಮ್ಮ ಕಷ್ಟಗಳೆಲ್ಲವನ್ನು ಜನರ ಮಧ್ಯದಲ್ಲಿ ಹೇಳಿದಾಗ ಅವರು ಬಹಳ ಸಂತೋಷ ಪಡ್ತಾರೆ. ಯಾಕಂದ್ರೆ ನೀವು ಕಷ್ಟ ಪಡ್ತಾ ಇದ್ದೀರಾ ಅಂತ, ನೀವು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ ಅಂತ ಅವರು ನಿಮ್ಮನ್ನು ನೋಡಿ ಸಂತೋಷ ಪಡ್ಕೋತಾ ಇದ್ದಾರೆ. But when you are successful, ಆದ್ರೆ ನೋಡ್ರಿ, ನೀವು ಚೆನ್ನಾಗಿ ಯಶಸ್ವಿ ಹೊಂದಿದಾಗ don't tell people. ಜನರ ಹತ್ರ ಹೇಳ್ಬೇಡ್ರಿ. They will be very upset with you. ಅವರು ನೀವು ಚೆನ್ನಾಗಿ ಯಶಸ್ವಿಯಾಗಿದ್ದೀರಿ ಅಂತ ಅವರು ಬಹಳ ಬೇಸರ ಮಾಡ್ಕೋತಾರೆ. Tomorrow you buy a BMW car or buy a beautiful house and tell somebody, they will be very angry with you. ನಾಳೆ ದಿವಸದಲ್ಲಿ ನೀವು ಕಾರನ್ನು ತಗೊಂಡ್ರೆ ಮತ್ತೆ ನೀವು ಒಂದು ಮನೆ ಏನಾದ್ರು ಕೊಂಡ್ಕೊಂಡ್ರೆ ಯಾರಿಗಾದ್ರೂ ಹೋಗಿ ಹೇಳಿದ್ರೆ ಅವರು ಸಂತೋಷ ಪಡುವುದೇ ಇಲ್ಲ. If your daughter goes to Australia and study, they will not be happy. ನಿಮ್ಮ ಮಗಳು ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಿ ಓದುವುದಾದ್ರೆ ಅವರು ಸಂತೋಷ ಪಡುವವರಾಗಿ ಇರುವುದಿಲ್ಲ. But my God is not like that. ಆದ್ರೆ ನನ್ನ ದೇವರು ಆ ರೀತಿ ಅಲ್ಲ. I know my promotion doesn't come from the north, south, east, but my promotion comes from the presence of the living God. ಆಮೆನ್, ಆಮೆನ್. ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಒಂದು ಪ್ರಮೋಷನ್ ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವದಿಂದ ಬರುವುದಿಲ್ಲ, ಆದ್ರೆ ದೇವರಿಂದ ಬರುತ್ತದೆ. Everybody say, pour out. ಎಲ್ಲರೂ ಹೇಳಿರಿ, ಸುರಿಸಿರಿ. Pour out. ಸುರಿಸಿರಿ. Pour out your troubles before God. ದೇವರ ಮುಂದೆ ನಿಮ್ಮ ಎಲ್ಲಾ ಕಷ್ಟಗಳನ್ನು ಸುರಿಸಿರಿ. Because He knows what you are going through. ಯಾಕಂದ್ರೆ ಆತನಿಗೆ ಚೆನ್ನಾಗಿ ಗೊತ್ತಿದೆ ನೀವು ಏನು ದಾರಿಯಲ್ಲಿ ಹಾದಿ ಹೋಗ್ತಿದ್ದೀರಿ ಅಂತ. I'm just giving you an introduction. ನಾನು ಈಗ ಮುನ್ನಡಿ ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ. Verse number 3. 3ನೇ ವಚನ. ನನ್ನ ಆತ್ಮವು ಕುಂದಿ ಹೋಗಿದೆ, ನೀನೆ ನನ್ನ ಮಾರ್ಗವನ್ನು ಬಲ್ಲವನು. ನಾನು ಹೋಗಬೇಕಾದ ದಾರಿಯಲ್ಲಿ ಉರಲನ್ನೊಡ್ಡಿದ್ದಾರೆ. When my spirit grows faint within me, it is you who watch over my way. Amen. In the path where I walk, people have hidden a snare for me. Just imagine. ಯೋಚನೆ ಮಾಡಿ ನೋಡ್ರಿ, Already he is struggling. ಈಗಲೇ ಅವನು ಕಷ್ಟ ಪಡ್ತಾ ಇದ್ದಾನೆ. Already his spirit is going down. ಈಗಲೇ ಆತನಿಗೆ ಬಹಳ ಶಕ್ತಿ ಎಲ್ಲ ಹೋಗ್ತಾ ಇದೆ. You are the one who will watch over every step I take in the midst of my cave time. ನನ್ನ ಗುಹೆಯ ಸಮಯದಲ್ಲಿ ನನ್ನ ಒಂದೊಂದು ಹೆಜ್ಜೆಯನ್ನು, ಮಾರ್ಗವನ್ನು ನೋಡುವವನು ನೀನು ಮಾತ್ರವಾಗಿದೆಯಾ ದೇವರೇ? You know why? ಯಾಕೆ ಗೊತ್ತಾ? Even in the path I walk, the enemies have put a snare for me. ಯಾಕಂದ್ರೆ ನಾನು ಹಾದಿ ಹೋಗುವ ಈ ಮಾರ್ಗದಲ್ಲಿ ಸಹ ವೈರಿಗಳು ನನಗೆ ಉರುಳನೊಡ್ಡಿದ್ದಾರೆ. Don't fear the devil. ನೀವು ಆ ಸೈತಾನನ್ನು ನೋಡಿ ಭಯ ಪಟ್ಕೋಬೇಡ್ರಿ. Don't fear the enemy. ಶತ್ರುವನ್ನು ನೋಡಿ ಭಯ ಪಟ್ಕೋಬೇಡ್ರಿ. For I know, God, thou art my shield and my fortress, the glory and the lifter of my head and my family. ಯಾಕಂದ್ರೆ ನನಗೆ ಗೊತ್ತಿದೆ, ದೇವರೇ ನೀನೇ ನನ್ನ ಕೋಟೆಯಾಗಿದೆಯಾ ಸ್ವಾಮಿ, ನೀನೇ ನನ್ನ ಮುಖವನ್ನು ಎತ್ತುವವನು, ನೀನೇ ನನ್ನ ಮಹಿಮೆಯಾಗಿದ್ದೀಯ ಸ್ವಾಮಿ. When you are walking in pain, ನೀವು ನೋವಿನಲ್ಲಿ when you are walking in trouble, ನೀವು ಕಷ್ಟದಲ್ಲಿ ನಡ್ಕೊಂಡು ಹೋದಾಗ people have already put a snare for you. ಜನರು ಅಲ್ಲಿ ಈಗಾಗಲೇ ನಿಮಗೋಸ್ಕರ ಉರುಳೊಡ್ಡಿದ್ದಾರೆ. You are already in pain. ಈಗಾಗಲೇ ನೀವು You ಕಷ್ಟದಲ್ಲಿದ್ದೀರಿ. are already in the cave. ಈಗಾಗಲೇ ನೀವು You ಗುಹೆಯಲ್ಲಿದ್ದೀರಿ. are already struggling. ಈಗಾಗಲೇ ಕಷ್ಟಪಟ್ಟು But now ಹೋರಾಡ್ತಿದ್ದೀರಿ. you are walking. ಆದ್ರೆ ಈಗ ನಡೀತಾ ಇದ್ದೀರಿ. There also they want you to fall down. ಅಲ್ಲಿ ಕೂಡ ನೀವು ಬೀಳ್ಬೇಕಂತ ಅವರಿದ್ದಾರೆ. But remember, ಆದ್ರೆ ನೆನಪಲ್ಲಿ ಇಟ್ಟುಕೊಳ್ಳಿರಿ, cave time is the best time. ಗುಹೆ ಸಮಯನ ಶ್ರೇಷ್ಠವಾದ ಸಮಯ. I am not going to come out of the cave defeated, frustrated, broken, beaten, but I am going to come out of the cave victorious by the power of the Holy Spirit, because God is going to lift up my head. ಆಮೆನ್, ಆಮೆನ್. ನಾನು ಈ ಗುಹೆಯಿಂದ ಹೊರಗಡೆ ಬಂದಾಗ ಕುಗ್ಗಿ ಹೋಗಿ ನಾನು ಬರುವುದಿಲ್ಲ, ಆದರೆ ನಾನು ಜಯಶಾಲಿಯಾಗಿ ಬರುತ್ತೇನೆ. ಯಾಕಂದರೆ ನನ್ನ ದೇವರು ನನ್ನ ತಲೆಯನ್ನು ಎತ್ತುವವನಾಗಿದ್ದಾನೆ. When everything
is going wrong, ಏನೆಲ್ಲ ನಿಮಗೆ ಸರಿ ಹೋಗಿಲ್ವೋ, when everything is going against, ಎಲ್ಲ ನಿಮ್ಮ ವಿರುದ್ಧವಾಗಿ ಹೋಗಬೇಕಾದರೆ remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, ನೆನಪಲ್ಲಿ ಇಟ್ಟುಕೊಳ್ಳಿರಿ. God will fight for you. ದೇವರು ನಿಮಗೋಸ್ಕರ ಯುದ್ಧ ಮಾಡುವನು. God will raise you up. ದೇವರು ನಿಮ್ಮನ್ನ ಮೇಲೆ ಕೆತ್ತುವನು. God will make your feet to stand on the rock. ದೇವರು ನಿಮ್ಮ ಕಾಲುಗಳನ್ನ ನೆಲದ ಮೇಲೆ ನಿಲ್ಲಿಸುವನು. Somebody praise him. ಯಾರಾದರೂ ಆತನನ್ನು ಸ್ತುತಿಸಿರಿ, Worship him right now. ಆತನನ್ನು ಆರಾಧಿಸಿರಿ. Miracles will happen in your life. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುವವು. Hallelujah. ಹಲ್ಲೆಲೂಯಾ. In every situation, ಎಲ್ಲಾ ಸನ್ನಿವೇಶದಲ್ಲೂ God is going to do something powerful for you. ದೇವರು ನಿಮ್ಮ ಸಲುವಾಗಿ ಏನೋ ಒಂದು ಶಕ್ತಿಯುತವಾಗಿ ಮಾಡಲಿದ್ದಾನೆ. Verse number 4. 4ನೇ ವಚನ. ನನ್ನ ಬಲಗಡೆಗೆ ನೋಡಿ ಪರಾಂಬರಿಸು, ಅಲ್ಲಿ ಸಹಾಯಕರು ಯಾರೂ ಇಲ್ಲ. ಆಶ್ರಯವು ನಾಶವಾಯಿತು, ನನ್ನ ಪ್ರಾಣಕ್ಕೆ ಹಿತಚಿಂತಕರು ಒಬ್ಬರೂ ಇಲ್ಲ. Read in English. Look and see Look that and see. there is no one at my right hand. I want to tell you today, ನಾನು ಇವತ್ತು ನಿಮಗೆ ಹೇಳುತ್ತೇನೆ, when there is no one at your right hand, it's good for you. ನಿಮ್ಮ ಬಲಗಡೆಗೆ ಯಾರು ಇಲ್ಲದಿದ್ದರೆ ಅದು ನಿಮ್ಮ ಒಳ್ಳೆದಿಕ್ಕೆ. Because ಯಾಕಂದರೆ I want to know what God is going to do through my life. ದೇವರು ನನ್ನ ಜೀವಿತದ ಮೂಲಕ ಏನು ಮಾಡುತ್ತಾನೆ ಅಂತ ನಾನು ತಿಳಿದುಕೊಳ್ಳಬೇಕು. Can somebody say an amen? ಯಾರಾದರೂ Amen. ಆಮೆನ್ ಅನ್ನಿ. When I look at my right, nobody is there. Nanda- But I am saying to you today, when you look at the right and when you look at the left, when you look in the front and behind, when nobody is there for you, remember what God said. Hey, David said to King of Moab, I will leave my father and mother with you because I want to know what God is going to do through my life in my next journey. ಆಮೆನ್ ಆಮೆನ್. ನೋಡ್ರಿ, ನಮ್ಮ ಬಲಗಡೆಗೆ ಎಡಗಡೆಗೆ ಮುಂದೆ ಹಿಂದೆ ಯಾರು ಇಲ್ಲದೆ ಹೋದ್ರೆ ಅದು ನಮ್ಮ ಒಳ್ಳೆದಕ್ಕೆ. ಯಾಕಂದ್ರೆ ನೆನಪಲ್ಲಿ ಇಟ್ಟುಕೊಳ್ಳಿರಿ, ದಾವೀದ ರಾಜನು ಮೋವಾಬ್ ರಾಜನ ಬಳಿಗೆ ಏನು ಹೇಳಿದನು, ನಾನು ಈ ಗುಹೆಯಲ್ಲಿದ್ದು ದೇವರು ನನ್ನ ಜೀವಿತದ ಮೂಲಕ ಏನು ಮಾಡಿಕೊಳ್ಳುತ್ತಾನೋ ಅದುವರೆಗೂ ನೀನು ನನ್ನ ತಂದೆ ತಾಯಿಯನ್ನು ನೋಡಿಕೊ ಅಂದನು. When everybody leaves you, ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋದಾಗ don't feel lonely. ನೀವು ಒಬ್ಬಂಟಿಯಾಗಿ ಅನ್ಸ್ಕೋಬೇಡ್ರಿ, Be strong. ನೀವು ದೃಢವಾಗಿ ಇರ್ರಿ. Because God is going to do something powerful. ಯಾಕಂದ್ರೆ ದೇವರು ಏನೋ ಒಂದು ಶಕ್ತಿಯುತವಾದ ಕಾರ್ಯವನ್ನು ಮಾಡಲಿದ್ದಾನೆ. Can somebody receive this word? ಯಾರಾದ್ರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. When everybody leaves you, ಎಲ್ಲರೂ ನಿಮ್ಮನ್ನು ಬಿಟ್ಟು when ಹೋದಾಗ nothing is there as a hope, ಏನು ನಂಬಿಕೆ ನಿಮಗೆ ಇಲ್ಲದೆ ಇದ್ದಾಗ remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, ನೆನಪಲ್ಲಿ ಇಟ್ಟುಕೊಳ್ಳಿರಿ. God is going to pour the oil of anointing in your head, and He is going to shape you, make you, prepare you, and He is going to use you in a greater measure for His mighty glory. ಆಮೆನ್ ಆಮೆನ್. ನಿಮ್ಮ ಸಂಗಡ ಯಾರು ಇಲ್ಲದಿದ್ದಾಗ, ನೀವು ಒಬ್ಬಂಟಿಯಾಗಿ ಇದ್ದಾಗ ದೇವರು ನಿಮ್ಮ ತಲೆಯ ಮೇಲೆ ಅಭಿಷೇಕದ ತೈಲವನ್ನು ಸುರಿಸಿ ದೇವರು ನಿಮ್ಮನ್ನು ರೂಪಿಸಿ ದೇವರು ನಿಮ್ಮನ್ನು ಶಕ್ತಿಯುತವಾಗಿ ಆತನ ಮಹಿಮೆಗಾಗಿ Let somebody shout a hallelujah. ಯಾರಾದ್ರೂ ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Look and see there is no one at my right hand. No one is concerned for me. I have no refuge. No one cares for my life. David, ದಾವೀದನೇ, where are you? ಎಲ್ಲಿದೀಯಾ? When David killed Goliath, ದಾವೀದು ಗೋಲಿಯತನ ಕೊಂದು ಹಾಕಿದಾಗ all the Israelites came running after him. ಇಸ್ರಾಯೇಲ್ ಜನರು ಎಲ್ಲರೂ ಆತನ ಹಿಂದೆ ಓಡಿ ಬಂದರು. When you are in the midst of popularity, everybody will come after you. When everything goes from you, nobody will stand with you. But remember, the keeper of Israel will stand with you. ಆಮೆನ್ ಆಮೆನ್. ನೋಡ್ರಿ, ನೀವು ಚೆನ್ನಾಗಿ ಕೀರ್ತಿ ಜೊತೆ ಇದ್ದಾಗ ಎಲ್ಲರೂ ನಿಮ್ಮ ಹಿಂದೆ ಓಡಿ ಬರ್ತಾರೆ. ಆದ್ರೆ ಯಾರು ಇಲ್ಲದಿದ್ದಾಗ ನೆನಪಲ್ಲಿ ಇಟ್ಟುಕೊಳ್ಳಿರಿ, ಇಸ್ರಾಯೇಲ್ ದೇವರು ನಿಮ್ಮ ಸಂಗಡ ನಿಲ್ಲುತ್ತಾನೆ. Everybody say, I am not blessed. I am not blessed ನಾನು ಆಶೀರ್ವದಿಸಲ್ಪಟ್ಟಿಲ್ಲ because of you. ನಿನ್ನಿಂದ ಸಲುವಾಗಿ ಅಲ್ಲ. I am not blessed ನಾನು ಆಶೀರ್ವದಿಸಲ್ಪಟ್ಟಿಲ್ಲ because of him. ಅವನ ಸಲುವಾಗಿ. I am blessed ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ because of my God. ನನ್ನ ದೇವರ ಸಲುವಾಗಿ. Somebody clap and praise him. ಯಾರಾದ್ರೂ ಕರಗಳನ್ನ ತಟ್ಟುತ್ತಾ ಆತನನ್ನು When you were alone, ನೀವು ಒಬ್ಬಂಟಿಯಾಗಿದ್ದಾಗ, when you had nothing, ಏನು ಇಲ್ಲದಿದ್ದಾಗ, nobody was there with you. ಯಾರು ನಿಮ್ಮ ಸಂಗಡ But ಇಲ್ಲದಿದ್ದಾಗ God was there with you. ದೇವರು ನಿಮ್ಮ ಸಂಗಡ The ಇದ್ದನು. same God will
stand with you in times when everybody they will leave you. ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋದಾಗ ಅದೇ ದೇವರು ನಿಮ್ಮ ಸಂಗಡ ನಿಲ್ಲುವವನಾಗಿದ್ದಾನೆ. Thank you, Jesus, ಸ್ತೋತ್ರ ಯೇಸುಪ್ಪ. that nobody is with me. ಯಾರು ನನ್ನ ಜೊತೆಯಲ್ಲಿ ಇಲ್ಲದೆ Thank ಇರೋದಕ್ಕೆ you, Jesus, ಸ್ತೋತ್ರ ಯೇಸು ಸ್ವಾಮಿ. that nobody cares for me. ಯಾರು ನನ್ನ ಬಗ್ಗೆ ಕಾಳಜಿ Thank you, ವಹಿಸುವುದಿಲ್ಲ. Jesus, ಸ್ತೋತ್ರ ಯೇಸು ಸ್ವಾಮಿ. that all have left me. ಎಲ್ಲರೂ ನನ್ನ ಬಿಟ್ಟು ಹೋದ್ರು, But I know ಆದ್ರೆ ನನಗೆ ಗೊತ್ತು you are doing something inside of me. ನೀನು ನನ್ನ ಒಳಗಡೆ ಏನೋ ಒಂದು ಮಾಡುತ್ತಿದ್ದಿ.